ಎಲ್ಲರಿಗೂ ನಮಸ್ಕಾರ. ಹಾಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಾಗೆ ಯಾರು ನನ್ನ ಚಾನಲ್ನ ಮೊದಲಿಗೆ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಬುಧವಾರದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಬುಧವಾರ ನಾನು ತಿಂಡಿಗೆ ದೋಸೆ ಹಾಗೆ ಪಲ್ಯ ಚಟ್ನಿನ ಮಾಡಿದ್ದೆ. ಈ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ. ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ, ಸಾಸಿವೆ ಹಾಗೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೋತೀನಿ. ಈ ಹೆಸರು ಮೆಣಸಿನ್ಕಾಯಿ ಅಲ್ಲದೆ ಯಾವುದೇ ರೀತಿಯ ಖಾರಗಳು ನಮಗೆ ಕೊಡೋದಿಲ್ಲ ಒಣಮೆಣ್ಸಿನ್ಕಾಯಿಂದ. ಆದರೆ ಏನು ಮಾಡೋದು, ಆರೋಗ್ಯ ದೃಷ್ಟಿಯಿಂದ ನಾವು ಹೀಗೆ ಬಳಸಬೇಕಾಗುತ್ತೆ ಒಣಮೆಣ್ಸಿನ್ಕಾಯಿನೇ. ನೋಡಿ, ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಅರಿಶಿನ ಮತ್ತು ಸಾಲ್ಟ್ನ ಹಾಕ್ಕೊಂಡಿದ್ದೆ. ಅದಾದಮೇಲೆ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ನಾನು ಆಲೂಗಡ್ಡೆನ ಸಾಲ್ಟ್ ಹಾಕ್ಕೊಂಡು ಮೊದಲೇ ಬೇಯಿಸಿಟ್ಕೊಂಡಿದ್ದೆ, ಸಿಪ್ಪೆನೆಲ್ಲ ತೆಗೆದು. ನೋಡಿ, ಇದೀಗ ಪಲ್ಯ ಆಗ್ತಾ ಬರ್ತಾಯಿದೆ. ನೋಡಿ, ಇದಾಗಿದೆ ಪಲ್ಯ ಇವಾಗ ಆಲ್ರೆಡಿ. ನಾನಿಲ್ಲಿ ದೋಸೆಗೆ ನೆನೆಸಿದ್ದು ಮಂಗಳವಾರ ಸಂಜೆ 5 ಗಂಟೆಗೆ ನೆನೆಸಿದೆ. 8 ಗಂಟೆ ಅಷ್ಟರಲ್ಲೆಲ್ಲ ರುಬ್ಬಿಟ್ಕೊಂಡಿದ್ದೆ. ನಾನು ದೋಸೆಗೆ 1-2 ಲೋಟ ಅಕ್ಕಿ ಹಾಗೆ ಅರ್ಧ ಲೋಟ ಉದ್ದಿನ ಬೇಳೆನ ಹಾಕ್ಕೊಂಡು ಜೊತೆಗೆ ಮೆಂತ್ಯ ಇದನ್ನೆಲ್ಲ ಹಾಕ್ಕೊಂಡು ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೀನಿ. ಜೊತೆಗೆ ರೈಸು ಕೂಡ ಹಾಕ್ಕೊಂಡು ರುಬ್ಬಿಟ್ಟಿದ್ದೆ. ನೋಡಿ, ಇಲ್ಲಿ ನಾನು ತವಾನ ಬಿಸಿ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಎಣ್ಣೆನ ಹಚ್ಕೊಂಡು ತವಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಅದಾದ ನಂತರ ನಾನಿಲ್ಲಿ ಸಂಪಳನ ಹಾಕ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ. ನಾವು ದೋಸೆನ ಏನು ಬೆಳಿಗ್ಗೆನೇ ನೆನೆಸಿ ಹಾಕಬೇಕು ಅಂತ ಏನಿಲ್ಲ. ಸಡನ್ನಾಗಿ ಮರ್ತಿದ್ರೆ ಒಂದು 5 ಗಂಟೆಗೆ ಹಾಕ್ಕೊಂಡು ಸಂಜೆ ನೈಟ್ ಒಂದು 8-9 ಗಂಟೆಗೆ ರುಬ್ಬಿಟ್ರೂ ಕೂಡ ಆರಾಮ್ಸೆ ದೋಸೆನ ಮಾಡ್ಕೋಬೋದು. ನೋಡಿ, ಇದಾಗಿದೆ. ಚಟ್ನಿ ಆಲ್ರೆಡಿ ನಿಮ್ಗೊಂದು ಸಲ ತೋರಿಸಿದ್ದೀನಿ. ಇದು ಗ್ರೀನ್ ಚಟ್ನಿ. ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ. ಇದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ನಾನು. ನೋಡಿ, ಇದಾಗಿತ್ತು ನನ್ನ ದೋಸೆ ಪಲ್ಯದ ವಿಡಿಯೋ. ನನ್ನ ಮಗಳು ನನಗೆ ಈ ಪ್ಲೇಟಿಗೆ ಬೇಕು ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕ್ಸ್ಕೊಂಡು ತಿಂತಾಯಿದ್ಲು. ನಾಳೆ ಅಂದರೆ ಗುರುವಾರ ನನ್ನ ತಮ್ಮಂದು ಮಿಸಸ್ ಅವ್ರದ್ದು ಸೀಮಂತ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಮೆಹಂದಿ ಹಾಕ್ಸೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಫ್ರೆಂಡನ್ನು ಕರ್ಕೊಂಡೋಗಿದ್ದೆ. ಅವರು ತುಂಬ ಚೆನ್ನಾಗಿ ಮೆಹಂದಿನ ಹಾಕ್ಕೊಟ್ರು. ಯಾರಿಗಾದರೂ ಬೇಕಿದ್ದರೆ ರಾಮನಗರದಲ್ಲಿ ಮೆಹಂದಿ ಹಾಕೋರು ಬೇಕಿದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಅದನ್ನು ಹಾಕಿರ್ತೀನಿ ನಂಬರ್ನ. ನೋಡಿ, ಎಷ್ಟು ಚೆನ್ನಾಗಿ ಹಾಕಿದರು. ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತೆ ಹಾಕಿದರು. ಅಮ್ಮ ಮಗು ಮತ್ತು ಬೇಬಿದೆಲ್ಲ ಹಾಕಿದರು. ಚೆನ್ನಾಗಿ ಹಾಕ್ಕೊಟ್ಟಿದ್ರು. ನಿಮಗೂ ಯಾರಾದರೂ ಬೇಕಿದ್ದರೆ ಈ ಥರ ಮೆಹಂದಿ ಹಾಕೋರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಗುರುವಾರ ಸೀಮಂತ ಇದೆ. ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನನ್ನ ತಂಗಿ ಅವಳು ಪಾಪುಗೆ 2 ತಿಂಗಳದು ಇದು ಮಾಡಿದ್ಲು. ಅದು ಕ್ರಿಸ್ಮಸ್ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ಲು. ನೋಡಿ, ಇದಾಗಿತ್ತು ನನ್ನ ಬುಧವಾರದ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.